ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಸರ್. ಸರ್, ಇದು ಈಗ ನೋಡಿ, ದಾವಣಗೆರೆ ಎಲೆಕ್ಷನ್ ಏನಂದ್ರೆ ಒಂದು ಏನಾಗಿದೆ ಅಂದ್ರೆ, ಈಗ ಎಲೆಕ್ಷನ್ ವಾತಾವರಣ ಇದು ಯಾವುದು ಜಾತಿ ಧರ್ಮದ ಎಲೆಕ್ಷನ್ ಅಲ್ಲ. ಇದು BJP ಆಗಲಿ ಕಾಂಗ್ರೆಸ್ ಆಗಲಿ ಒಂದು ಒಂದು ಪಕ್ಷ. ಇದರಲ್ಲಿ ಕಾಂಗ್ರೆಸ್ ಏನು ಮುಸಲ್ಮಾನರ ಪಕ್ಷ ಅಲ್ಲ, BJP ಏನು ಹಿಂದೂ ಜನದ ಪಕ್ಷ ಅಲ್ಲ. ಇದು ನಮ್ಮ ಕ್ಷೇತ್ರ ಒಳ್ಳೆ ಡೆವಲಪ್ಮೆಂಟ್ ಆಗ್ಬೇಕಂತ ಎಲ್ಲರೂ ಸೇರ್ಕೊಂಡು ಮಾಡ್ತಿರೋದು. ಹಾಗಾಗಿ ದಯವಿಟ್ಟು ನಮ್ಮ ಎಲ್ಲ ಮುಸ್ಲಿಂ ಸಮಾಜದವರಾಗಲಿ, ನಮ್ಮ ಹಿಂದೂ ಸಮಾಜದಾಗಲಿ, ಈ ಪಕ್ಷದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಏನಂದರೆ ಸಾರ್ವಜನಿಕರು, ಆಮೇಲೆ ಸರ್ವಧರ್ಮ. ನಮ್ಮ ಪಕ್ಷ ಏನಂದರೆ ಸರ್ವಧರ್ಮ ಪಕ್ಷ. ದಯವಿಟ್ಟು ನಾವು ನಮಗೆ ನಮ್ಮ ಕಾಂಗ್ರೆಸ್ ಬೋಟ ನೋಡಿ, ಕಾಂಗ್ರೆಸ್ ಬೋಟನಲ್ಲಿ ಎಲ್ಲ ಕಲರ್ಸ್ ಇದೆ. ಒಂದು ಕೆಂಪು ಇದೆ, ವೈಟ್ ಇದೆ. ಅದು ಇಲ್ಲ ಒಂದ್ ನಿಮಿಷ ಸರ್, ನಾನು ಹೇಳುದು ಅದರಲ್ಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದ ಹಕ್ಕಿದೆ ಸರ್. ಅದೇ ರೀತಿ ಈಗ ನಾವು ಇದೇ ಎಲೆಕ್ಷನ್ ನಲ್ಲಿ ಹೆಂಗ್ ಮಾಡ್ಬೇಕಲ್ಲ ಅಂದ್ರೆ, ಎಲ್ಲರೂ ಸೇರಿ ಒಗ್ಗಟ್ಟ ಕೆಲಸ ಮಾಡೋದು ನಮ್ದು ಎಲ್ಲರದ್ದು ಅಭಿಪ್ರಾಯ ಇದೆ ಸರ್. ಈ ಭಾಗದ ಜನಗಳು ಹೇಳ್ತಾರೆ ಸಾಕಷ್ಟು ಡೆವಲಪ್ಮೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿ. ಸರ್, ಈ ಭಾಗದಲ್ಲಿ ಜನಗಳು ಹತ್ರ ಯಾರು ಹೇಳಿದ್ರು ಅಂತ ನನ್ಗೆ ಗೊತ್ತಿಲ್ಲ. ನೀವು ಬೇಕಾದ್ರೆ ನನ್ನ ಜೊತೆಗೆ ಮೈಕ್ ತಗೊಂಡ್ ಬನ್ನಿ. ಈಗ ಎಲ್ಲಾ ಕ್ರಾಸ್ ನಲ್ಲಿ ತಿರ್ಗಾಡೋಣ. ಲಾಸ್ಟ್ ಟೈಮ್ ಚಂದ್ರಪ್ಪ ಕಾರ್ಪೊರೇಟರ್ ಇದ್ರು, ಓಕೆ, ಅವ್ರದ್ದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಭಾಗದಲ್ಲಿ ವಿನಾಯಕ್ ಪೈಲ್ವಾನ್ ಇದ್ದಾರೆ, ಅವರು ಕೆಲಸ ಮಾಡಿದ್ದಾರೆ. ಈಗ ಇದು ಯಾವ್ದು ಚರಂಡಿ, ಇದು ರಾಜ್ ಕಾಲುವೆ ಚರಂಡಿ ನೀರು ನುಗ್ಗಿ ಜಲನಗರ ಒಳಗಡೆ ಬರ್ತಾ ಇದ್ರು. ಈಗ ನಮ್ಮ ವಿನಾಯಕ್ ಪೈಲ್ವಾನ್ ಮೇಯರ್ ಆಗಿದ್ಮೇಲೆ ಎಷ್ಟೋ ಸಮಸ್ಯೆಗಳು ಕಂಟ್ರೋಲ್ ಆಯ್ತು. ಓಕೆ, ಮೊದಲೇ ಜನಗಳದ್ದು ಏನ್ ಪ್ರಾಬ್ಲಮ್ ಆದ್ರೆ ನೀರು ನುಗ್ತಿತ್ತು ಒಳಗಡೆ. ನೀರು ನುಗ್ಗೋದು ಇಷ್ಟು ನೀರಿನಲ್ಲಿ ನಾವು ನಮ್ಮ ವಿನಾಯಕ್ ಪೈಲ್ವಾನ್ ಮೇಯರ್, ನಮ್ಮ ಇದು ಚಂದ್ರಪ್ಪ ಅವರು, ಎಲ್ಲ ಕಾರ್ಪೊರೇಷನ್ ಕಾಂಗ್ರೆಸ್ ಪಕ್ಷದವ್ರು ಎಲ್ಲ ಸೇರ್ಕೊಂಡು ನಾವೆಲ್ಲ ಸೌಲಭ್ಯಗಳು ನಮ್ಮ ಮಲ್ಲಣ್ಣರ ಕಡೆಯಿಂದ ನಾವು ಕೊಡ್ಸಿದ್ವಿ. ಇದು ಯಾವ್ದ ಕಾರಣಲ್ಲಿ ನಮ್ಮ ವಾರ್ಡ್ ನಲ್ಲಿ ಯಾವ್ದು ತೊಂದರೆ ಇಲ್ಲ. ಇದು ಕಾಂಗ್ರೆಸ್ ಇಂದು ಬೆಲ್ಟು, ಇದು ಭದ್ರಕೋಟೆ ಕಾಂಗ್ರೆಸ್ ಸರ್. ಇದು ಧನ್ಯವಾದ ಸರ್. ತಮ್ಮ ಹೆಸರು? ಸರ್, ನನ್ನ ಅಬೀಬ್ ಅಂತ ನನ್ನ ಹೆಸರು. ನಮ್ಮ ತಂದೆಯವರು ಮಾಜಿ ಕೌನ್ಸಿಲರ್ ಅಜೀಶ್ ಸಾಬ್ರು. ತುಂಬಾ ಸರ್, ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ಅದೇನ್ ಕೇಳೋಂಗೆ ಇಲ್ಲ, ಕೇಳೋದೇ ಇಲ್ಲ. ಇಬ್ರು ತಂದೆ ತಾಯಿ ಇಬ್ರು ಮಿನಿಸ್ಟರ್ ಆಗಿರೋದ್ರಿಂದ ಮಗ ಅಂತ ಖಂಡಿತ ಬಂದೇ ಬರ್ತಾರೆ. ಜೊತೆಗೆ ಸ್ವಲ್ಪ ಅವ್ರ ಮೆಜಾರಿಟಿ ಇದೆ. ಇಬ್ರು ಮಿನಿಸ್ಟರ್ ತಂದೆ ತಾಯಿ ಇರ್ಬೇಕಾದ್ರೆ ಇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಕೊಟ್ಟಿರ್ತಾರೆ. ಮುಂದಿನ ಸರಿ ಹೇಗೋ ಏನೋ ಗೊತ್ತಿಲ್ಲ, ಆದ್ರೆ ಈ ಸರಿ ಅಂತೂ ಅವರೇ ಬರ್ತಾರೆ, ಮಗ ಬರ್ತಾರೆ, ಕಾಂಗ್ರೆಸ್ ಬರುತ್ತೆ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮಾತಾಡ್ಕೊಂತಾರೆ ಅಭಿವೃದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಅನುಕಂಪದ ಆಧಾರದ ಮೇಲೆ ಒಂದು ಟಿಕೆಟ್ ನೀಡಿದ್ದಾರೆ ಅಂತ ಹೇಳ್ತಾರೆ. ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೆಜಾರಿಟಿ ಅವ್ರಿಗೆ ಇರುತ್ತೆ. ಯಾಕಂದ್ರೆ ಅವರು ಒಳ್ಳೇದು ಮಾಡಿದ್ದಾರೆ, ಅವ್ರ ಮೇಲೆ ಅಭಿಪ್ರಾಯ ಇದೆ. ಶ್ಯಾಮನಾಥ ಶಿವಶಂಕರಪ್ಪ, ಮಲ್ಲಿಕಾರ್ಜುನ ಪ್ರಭಾ ಮೇಲೆ ಇದೆ. ಈ ಹುಡುಗ ಅಂತ ಬಂದೇ ಬರ್ತಾರೆ. ಸರ್, ನಿಮ್ಮ ಹೆಸರು? ಸೋಮಾಚಾರ್ ಅಂತ, ಮಂಡ್ಯಪೇಟೆ, ಬಂಗಾರ ಕೆಲಸ. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಮಾತಾಡ್ಕೊಂತಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇದರ ಬಗ್ಗೆ ಏನ್ ಹೇಳೋದಿಲ್ಲ, ಎಲ್ಲ ಆಗಿದೆ. ಇದು ಏನಾಗಿದೆ ಅಂದ್ರೆ, ಈಗ ಪಾರ್ಟಿಗಳು ಅಂತ ಲೀಡರ್ಗಳು ಆಗಿದಾರ, ಮನೆಗೆ ಲೀಡ್ರು. ಮತದಾರರು ಎಲ್ಲ ಹಾಕಿರ್ತಾರ. ಶಾಮನೂರು ಶಿವಶಂಕರಪ್ಪರಾಗ್ಲಿ, ಮಲ್ಲಣ್ಣವರಾಗ್ಲಿ, ಅವರೆಲ್ಲರೂ ಮತದಾನ ಈ ಕಡೆ ಬಂದ ಮೇಲೇನೆ ಚಲೋ ಆಗಿದೆ. ಮುಸ್ಲಿಮ್ಸ್ಗೂ ಬಹಳ ಅನುಕೂಲ ಆಗಿದೆ, ಆಗಿಲ್ಲ ಅಂತ ಇಲ್ಲ. ಅವ್ರು ಬಹಳ ಅನುಕೂಲ ಮಾಡಿದಾರ. ಈಗ ನೆಕ್ಸ್ಟ್ ಮಾಡ್ತಾರ. ಮತ್ತು ಸಂಬಂಧ ಇದಾರಲ್ಲ, 15,000 ಸಾವಿರ ಲೀಡಿಂಗ್ನಾಗ ಗೆದ್ದಾರ. ಮತದಾರ ಹಾಕ್ತಾರ. ಲೀಡರ್ಗಳು ಲೀಡರ್ಶಿಪ್ ಮಾಡಿ ಅವ್ರಿಗೆ ಏನಾರ ಹೆಸರು ಬರಲಿ, ಏನಾರ ಹೌದೇ ಬಗೊಳ್ಳಿ ಅಂತ ಮಾಡಾಕತ್ತಾರ. ದಯವಿಟ್ಟು ಆ ಥರ ಎಲ್ಲ ಎಲ್ಲ ಕ್ಲೀನಾಗ ಕೆಲಸ ಆಗ್ತೈತ್ರಿ, ಅವರೇ ಗೆಲ್ಲೋದು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಖಾದರ್ ಸಾಬ್ ಅಂತ. ಇದೇ ಜಾಲಿನಗರ ಹಳೆ ಮಾಜಿ ಕೌನ್ಸಿಲರ್ ನಮ್ಮ ಮಗ ನಜೀರ್ ಸಾಬ್ ಅಂತ. ನಾವು ಹಳಬ್ರು 74 ಇಸ್ವಿಂದನು, ಈ 94 ಇಸ್ವಿಂದ ಹುಡ್ಕಂತ ಬಂದೀವಿ. ನಾವು ಈಗ 60 ವರ್ಷ ಆಗಾಗ ಬಂದಿದೆ. ನಾವು ಯಾವ ಐಡಿಯಾಗೂ ಲೀಡರ್ಶಿಪ್ ಆಗಾಗ ಹೋಗಲ್ಲ. ಮತದಾರ ಹಾಕ್ಸ್ತೀವಿ, ನಮ್ಮವರು ಹಾಕ್ತಾರ. ಬೇರೆಯವ್ರಿಗೆ ಐತಲ್ಲ ಸ್ವಲ್ಪ ವಿಚಾರ ಮಾಡಿ ಅವ್ರು ಹಾಕಕ ಕೋಶಿಶ್ ಮಾಡಬೇಕು. ಯಾರು ನಮ್ಮ ಹಿಂದೂ ಜನರಾಗ್ಲಿ ಯಾರದಾರಾಗ್ಲಿ. ಹೌದೇನು ಸರ್? ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ಹರೀಶ್ ಸೊಡ್ಲಂಗಿ ಅಂತಂದು ಹೇಳಿ, ನಾವು ಬಾರ್ಲೆನ್ ರೋಡ್ ಅಲ್ಲಿ. ಸರ್, ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ ಮೇಲೆ ಅವ್ರ ಮೊಮ್ಮಗ ಸಮರ್ಥಿಗೆ ಟಿಕೆಟ್ ನೀಡಿದ್ದಾರೆ.
ಅದೇ ರೀತಿಯಾಗಿ ಈಗ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ದಾಸ್ ಕರಿಯಪ್ಪ ಅವರು ನಿಂತಿದ್ದಾರೆ. ಅದೇ ರೀತಿಯಾಗಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಸಹ ನಾಮಿನೇಟ್ ಮಾಡಿದ್ದಾರೆ. ತಮ್ಮ ಪ್ರಕಾರ ಇಲ್ಲಿ ಯಾವುದು ಅತಿ ಹೆಚ್ಚು ಒಂದು ವೋಟ್ ಪೋಲಿಂಗ್ ಇದೆ ಸರ್? ಸರ್ ಈಗ ಏನಾಗೈತೆ ಅಂದ್ರೆ ಜನಗಳಲ್ಲಿ ಒಂದ್ ತಲೆ ಬಂದ್ಬಿಡತಿ. ಈ ಮುಸ್ಲಿಮ್ಸ್ನವರು ಅವರು ಡಿವೈಡ್ ಆಗಿ ಹೋಗ್ಬಿಟ್ರು, ಕಾಂಗ್ರೆಸ್ ಸೋಲ್ತೈತೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅವ್ರು ಯಾವತ್ತು ಎಲ್ಲರೂ ಒಂಥರ ಅಣ್ತಂಬಿದ್ದಂಗೆ ಇದಾವೆ ಇಲ್ಲಿ. 1998 ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು, ಇವತ್ತಿಂದ ಅವತ್ತವರೆಗೂ ಅಣ್ತಂಬಳಾಗೆ ಬಾಳ್ತಾ ಇದಾರೆ. ಅವ್ರು ಯಾವತ್ತಿದ್ರು ಕಾಂಗ್ರೆಸ್ಸೇ ಬರ್ತೈತಿ, ಇಲ್ಲಿ ಕಾಂಗ್ರೆಸ್ಸೇ ಗೆಲ್ತೈತಿ. ಅವ್ರು ಕೊಟ್ಟಿರೋ ಸಿದ್ದರಾಮಯ್ಯ ಕೊಟ್ಟಿರೋದಂತ ಯೋಜನೆಗಳು ಏನದಲ್ಲ 5 ಗ್ಯಾರಂಟಿ ಅವರು ಹುಸಿ ಹೋಗಂಗಿಲ್ಲ, ಅವೆಲ್ಲ ಗ್ಯಾರಂಟಿ ಕರೆಕ್ಟ್ ಆಗಿ ಹೇಳ್ತಾರೆ. ಇಲ್ಲಿ ಸೋತ್ಬಿಟ್ರೆ ಗ್ಯಾರಂಟಿ ಬಂದ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಇಲ್ಲಿಗೂ ರಾಜಕೀಯಕ್ಕೂ ಏನ್ ಷಡ್ಯಂತ್ರ ಇದು. ಈಗ ಅವಾಗ ಅಂದ್ರೆ ಬಿಜೆಪಿ ಅವರು ಇಲ್ಲ ಇನ್ನು 6 ತಿಂಗಳು ಅಷ್ಟೇ, ಇದು 6 ತಿಂಗಳಾಗಿದ್ಮೇಲೆ ತೆಗೆದ್ ಬಿಡ್ತಾರೆ, ಬಸ್ ಫ್ರೀ ತೆಗಿತಾರೆ. ಇದು ನಡೆಸ್ಕೊಂಡ್ ಬರ್ತಾ ಇದಾರಲ್ಲ, ನುಡಿದಂತೆ ನಡೀತಾ ಇದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಸರ್ಕಾರ ಬೇರೆ ಅವ್ರ ಮಾತಿ ತಕ್ಕಲಿಲ್ಲಂಗೆ ನಡ್ಸ್ಕೊಂಡ್ ಬರ್ತಾ ಇದಾರೆ. ಕಾಂಗ್ರೆಸ್ ಬರೋದಿಲ್ಲಿ ಎಲ್ಲಾ ನಮ್ಮ ಮುಸ್ಲಿಂ ಬಾಂಧವರು ಇರ್ಬೋದು, ನಮ್ಮೆಲ್ಲಾ ಜನಾಂಗ ಜಾತಿ ಜನಾಂಗದಲ್ಲೆಲ್ಲ ಸೇರಿ ಸಮರ್ಥಿಗೆ ಗೆಲ್ಲಿಸ್ತಾರೆ. ಯಾಕಂದ್ರೆ ಹೊಸ ಹುಡುಗ ಅವ್ರ ಅಜ್ಜನ ಕಾಲದಂಗಿಂದ ಇಲ್ಲಿ ಮಟ್ಟ ದಾವಣಗೆರೆ ಇಂಪ್ರೂವ್ಮೆಂಟ್ ಆಗೈತಿ. ಬುಲ್ಡಿ ಚೀಲ ಹತ್ಕೊಂಡು ಇರ್ತಿದ್ರು, ಈಗ ಎಲ್ಲರೂ ಲೈಟು ರೋಡ್ಗಳು ಮಳೆ ಬಂದ್ರೆ ಸೊಂಟ ಮಠ ನೀರ್ ತಕ್ಕಂತೈತಿ, ಎಲ್ಲಿ ನೀರ್ ತಕ್ಕಂತ ಇಲ್ಲ. ಶಂಕರಪ್ಪಜ್ಜಾರ್ ಕಡೆಯಿಂದ ಅವ್ರ ಅಜ್ಜಾರ್ ಕಡೆಯಿಂದ ಎಲ್ಲಾ ಕಡೆ ಇಂಪ್ರೂವ್ಮೆಂಟ್ ಆಗೈತಿ. ಈ ಮೊಮ್ಮಗ ಇನ್ನೂ ಹೊರಗಡೆ ದೇಶದಿಂದ ಕಲ್ತ್ ಬಂದನ, ಆ ಇಂಪ್ರೂವ್ಮೆಂಟ್ ಮಾಡ್ಬೋದು ನಮ್ಮೂರಲ್ಲಿ. ಆಕತಿ ಹಾಸ್ಪಿಟ್ಲ್ ಆಕತಿ, ಹಾಸ್ಪಿಟ್ಲ್ ಮಾಡಿಲ್ಲ ಅಂತಂದ್ರು, ಕಾಲೇಜ್ ಮಾಡಿಲ್ಲ ಅಂತಂದ್ರು, ಮಾಡ್ತಾರೆ. ಒಂದೇ ಸಲ ಆಗಲ್ಲ. ಸರ್ ಎಷ್ಟು ಮತದಿಂದ ಇಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ ಸರ್? ಸರ್ ಒಂದು 45ರಿಂದ 40,000 ಮತದಿಂದ ಗೆಲ್ತಾರೆ. ಅದು ಜಾಸ್ತಿ ಲೀಡ್ನಾಗೆ ಗೆಲ್ತಾರೆ, ಲೀಡ್ ಫುಲ್ ಲೀಡ್ನಾಗೆ ಗೆಲ್ತಾರೆ. ಅದೇನು ಹುಸಿಲ್ಲ. ಮುಸ್ಲಿಮ್ಸ್ನವರು ಅವರು ಸರ್ಕೊಂಬಿಟ್ರು, ನಾವು ಸೋಲ್ತೀವಿ, ಅವ್ರು ಬಂದು ಹೇಳಿಕೆ ಕೊಟ್ರು, ಇವ್ರು ಹೇಳಿಕೆ ಕೊಟ್ರು, ಸುಳ್ಳದು. ಎಲ್ಲ ಒಂದೇ ಮತ ಬಾಂಧವರಾಗಿ ಅಣ್ತಂಬಳ ಕೆಲಸ ಮಾಡ್ತಿದ್ದಾರೆ, ಗೆದ್ದೇ ಗೆಲ್ತಾರೆ. ಇವತ್ತು ಸಮರ್ಥ ಅವರು ವಯಸ್ಸು ಸಣ್ಣದಿರ್ಬೋದು, ಕೀರ್ತಿ ಸಣ್ಣದಾಗಿರ್ಬೋದು, ಪೂರ್ತಿ ದೊಡ್ಡದಂತೆ, ಆ ತರ ಕೆಲಸ ಮಾಡ್ತಾರೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ವಸಂತರೋಡ್. ಸರ್ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆಯ ಒಂದು ಅಭ್ಯರ್ಥಿ ಆಗ್ಬಿಟ್ಟು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಅವರಿಗೆ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ನೀಡಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ಪಕ್ಷದಿಂದ ದಾಸ ಕರಿಯಪ್ಪ ಅವ್ರಿಗೆ ಟಿಕೆಟ್ ನೀಡಿದ್ದಾರೆ. ಹಾಗೆ ಇನ್ನು ಸಾಕಷ್ಟು ಪಕ್ಷದ ವತಿಯಿಂದ ಸಹ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗೆ ಸ್ವತಂತ್ರ ಅಭ್ಯರ್ಥಿಗಳು ಸಹ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸೋದಾರಪ್ಪ ಅಂತ ಹೇಳಿ, ಅಭಿವೃದ್ಧಿ ಏನು ಸರಿಯಾಗಿ ರೀತಿಯಾಗಿ ಆಗಿಲ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ, ಬದಲಾವಣೆ ಬಯಸ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ತಾವೇನ್ ಹೇಳ್ತೀರಾ ಸರ್? ಹೇಳ್ತಾನೆ ಅಭಿವೃದ್ಧಿ ಅಂದ್ರೆ ಏನಾಗಬೇಕು ಹೇಳ್ರಿ. ನೆಲ್ಲಿ ನೀರ್ 24 ಗಂಟೆ ಸುರಿತದ ದಾವಣಗೆರೆಯಲ್ಲಿ, ಕಾಂಕ್ರೀಟ್ ರಸ್ತೆ ಆಗಿದಾವು, ಕರೆಂಟ್ ಐತಿ, ಮೂಲಭೂತ ಸೌಕರ್ಯ ಏನಾಗಬೇಕೋ ದಾವಣಗೆರೆಯಲ್ಲಿ ಮಾಡಿದಾರ. ಗಾಂಧಿ ಸರ್ಕಲ್ ನೋಡ್ರಿ, ತೋರ್ಸ್ರಿ ಒಂದ್ ಸ್ವಲ್ಪ ಅಂತರಿಗೆ, ಯಾರ ಅನ್ನರಿಗೆ ತೋರ್ಸ್ಬೇಕು ನೀವು. ಸರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದೀನಿ ಸರ್ ನಾನು. ಉತ್ತರ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ದಕ್ಷಿಣದಲ್ಲಿ ಆಜಾದ್ ನಗರದಲ್ಲಿ ನಾನು ಎಳ್ನೀರ್ ವ್ಯಾಪಾರ ಮಾಡ್ತಿದ್ದೆ. ಎಳ್ನೀರ್ ವ್ಯಾಪಾರ ಮಾಡ್ಬೇಕಾದ್ರೆ ರೋಡ್ ಇದ್ದಿಲ್ಲ, ಚರಂಡಿ ಇದ್ದಿಲ್ಲ. ಈಗ ಹೋಗ್ರಿ ಎಕ್ಟೇಷನ್ ಏರಿಯಾ ನೋಡಿದಂಗ ಆಗ್ತತಿ. ಆಜಾದ್ ನಗರ, ಅಹಮದ್ ನಗರ, ಭಾಷಾನಗರ, ಚೌಡೇಶ್ವರಿ ನಗರ, ಅವೆಲ್ಲ ಜನಗಳಿಗೆ ನೋಡ್ಲಿಲ್ಲ ಏನಾರ ಮಾತಾಡಿದ್ರ ಕೆಲಸ ಮಾಡಿಲ್ಲ ಅಂದ್ರ ಇನ್ನು ಏನ್ ಕೆಲಸ ಮಾಡ್ಬೇಕು ಹೇಳ್ರಿ ಸರ್? ಆಸ್ಪತ್ರೆ ವ್ಯವಸ್ಥೆ ಆಗ್ಲಿ, ಶಾಲೆ ವ್ಯವಸ್ಥೆ ಆಗ್ಲಿ, ಕಾಲೇಜಿನ ವ್ಯವಸ್ಥೆ ಆಗ್ಲಿ, ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಈಗೆಲ್ಲ ಮತ್ತ ಹೈಟೆಕ್ ಆಸ್ಪತ್ರೆ ಮಾಡ್ತಾ ಇದಾರ, ಜನರಲ್ ಆಸ್ಪತ್ರೆ. ಸರ್ ಹೈಟೆಕ್ ಆಸ್ಪತ್ರೆ ಆಗ್ಬಿಟ್ಟು ಅದು ಪ್ರೈವೇಟ್ ಸೆಕ್ಟರ್ ಹೋಗುತ್ತೆ. ಸರ್ಕಾರಿ ಸೌಲಭ್ಯ ಇರುವಂತಹ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ. ಸಣ್ಣ ಪುಟ್ಟವು ಇಲ್ಲಿ ನೋಡ್ರಿ ಕೊರತೆ ಅದಾವ, ಎಲ್ಲವೂ ಆಗಿದಾವ ಅಂತಂದು ಹೇಳಕ್ಕಾಗಲ್ಲ. ಅವ್ನು ಮಾಡ್ತಾರ ಅಂತಂತವಾಗಿ. ಕಾಂಗ್ರೆಸ್ ಪಕ್ಷ ಅಲ್ಲ ಗೆದ್ದಿದೆ, ನಾವು 1.5 ಲಕ್ಷ ಲೀಡಿಂಗ್ನಾಗ ಗೆಲ್ಬೇಕಂತ ಪೇಚಾಡ್ತಾ ಇದಾವೆ. ಸರ್ ನಿಮ್ಮ ಹೆಸರು? ಕೆ ಹನುಮಂತಪ್ಪ ಅಂತ. ಸರ್ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ಏನಂದ್ರೆ ಕಾಂಗ್ರೆಸ್ ಪಕ್ಷದ ಸಮರ್ಥ ಶಾಮನೂರ್ ಅವ್ರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರ್ಬೋದು ನಮ್ಮ ಅಭಿಪ್ರಾಯ. ಸರ್ ಸಮರ್ಥ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕಂತ ತಾವ್ ಹೇಳಿದ್ರಿ. ಆದ್ರೆ ಇಲ್ಲಿ ಸಾಕಷ್ಟು ಜನ ಮಾತಾಡ್ಕೊಂತಾರೆ ಅಭಿವೃದ್ಧಿ ಆಗಿಲ್ಲ, ಏನಿಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಇದು ರಾಜ್ ಕಾಲುವೆ ಮಾಡಿದಾರೆ ಸರ್, ಅಪ್ ಟು 5ರಿಂದ 6 ಕಿಲೋಮೀಟರ್. ಒಂದಡಿ ಎಲ್ಲಿ ನೀರು ಇಲ್ಲಂಗಿಲ್ಲ ಸಿಟಿ ಒಳಗ. 10ರಿಂದ 15 ಸಾವಿರ ಮನೆಗಳು ಕಟ್ಟಿಕೊಟ್ಟಿದ್ದಾರೆ ಬಡವರಿಗೆ. ಈಗ ಬಡವರು ಕೊಟ್ಟಂತ ಮನೆಗಳ, ಕಾಂಗ್ರೆಸ್ ಸರ್ಕಾರದ ಕೊಟ್ಟಂತ ಮನೆಗಳಲ್ಲೇ ನಾವಿರೋದು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಮನೂರ್ ಸಮರ್ಥನ ವಿನ್ ಮಾಡಿಸ್ಬೇಕಂದ್ರೆ ನಮ್ಮ ಅಭಿಪ್ರಾಯ.
ಸರ್ ಈ ಬಾರಿ ತಮ್ಮ ಪ್ರಕಾರ ತಾವ್ ಹೇಳ್ತಾ ಇದೀರಾ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ನೀಡ್ತಾ ಇದೀವಿ ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಆಗಿಲ್ಲ, ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ತರದ ಮೂಲಭೂತ ಸೌಕರ್ಯಗಳು ಯಾವ್ದು ಕುಂದು ಕೊರತೆ ಇಲ್ರಿ, ಎಲ್ಲಾ ಕರೆಕ್ಟ್ ಅದಾವು, ನಿಮ್ ಪ್ರಕಾರ ಎಲ್ಲ ಸರಿ? ಎಲ್ಲ ಸರಿ ಐತಿ.